ಕುಮಾರಸ್ವಾಮಿ ಯಾಕೆ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅಂತ ಯಾದಗಿರಿಯಲ್ಲಿ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಇದು ಎನ್ಡಿಎಗೆ ಕ್ರೆಡಿಟ್ ಹೋಗುತ್ತೆ, ಬಿಜೆಪಿ ಜೆಡಿಎಸ್ಗಲ್ಲ. ಪಾದಯಾತ್ರೆ ವಿಚಾರಕ್ಕೆ ಮೈತ್ರಿ ಬಿರುಕು ಆಗಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. 3ರಂದು BY ವಿಜೇಂದ್ರ ಅಶೋಕ್ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ನಾವು ಏನು ನಿಗದಿಪಡಿಸಿದ್ವಿ ಅದರಂತೆ ನಡೆಯುತ್ತೆ ಅಂತ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಬಿರುಕಾಗಲಿಕ್ಕೆ ಅವಕಾಶ ಇಲ್ಲ. ಅವರು ಯಾವ ಕಾರಣ ಇಟ್ಟುಕೊಂಡು ಈ ರೀತಿ ಹೇಳಿದಾರೋ ಗೊತ್ತಿಲ್ಲ. ನಮ್ಮದು 3ನೇ ತಾರೀಕು ಪ್ರಾರಂಭ ಆಗಬೇಕಾಗಿತ್ತು. ಇವತ್ತು ನಮ್ಮ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿದ್ದಾರೆ, ಕುಮಾರಸ್ವಾಮಿ ಅವರು ಅಲ್ಲೇ ಇದ್ದಾರೆ. ಭವಿಷ್ಯ ಸಂಧಿ ಹೊತ್ತಿಗೆ ಮಾತುಕತೆ ಮಾಡ್ತಾರೆ. ಅದರ ಫಲಿತಾಂಶ ಏನು ಅನ್ನೋದು 2 ದಿನದಲ್ಲಿ ವಾಪಸ್ ನಮಗೆ ಗೊತ್ತಾಗ್ತದೆ. ತೀರ್ಮಾನ ಹಿರಿಯರು ಮಾಡಲ್ಲ. ಇಲ್ಲ, ನಾನು ಒಬ್ಬನ ತೀರ್ಮಾನ ಅಲ್ಲ, ಇದು ಪಕ್ಷದ ತೀರ್ಮಾನ, ಅಧ್ಯಕ್ಷರ ತೀರ್ಮಾನ. ಎಲ್ಲರೂ ಸೇರಿ, ಮುಖಂಡರುಗಳೆಲ್ಲ ಸೇರಿ ಒತ್ತಡ ಹಾಕಿ ಅಧ್ಯಕ್ಷರಿಂದ ಇದನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು. ನಾವು ಬೆಂಬಲ ಸಹಜವಾಗಿ ಕೇಳಬೇಕು, ಅವ್ರನ್ನ ಕೇಳಿದ್ದೀವಿ. ಅಲ್ಲಲ್ಲ, ಅದು ಏನು ಮಾಡ್ತಾರೆ ಅನ್ನೋದನ್ನು ಈಗ ಯಾವ ರೀತಿ ನಾವು ಮಾಡ್ತೀವಿ ಅಂತ ತೀರ್ಮಾನ ತಗೊಂಡ್ವೋ, ಈಗ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಸೇರಿನೇ ತೀರ್ಮಾನ ಮಾಡಬೇಕು.